ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಾವಗಡದ ಆದರ್ಶ ನಗರದಲ್ಲಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನರಾಮ್ ಜಯಂತಿ ಅದ್ದೂರಿ ಆಚರಣೆ. ಪಾವಗಡ ತಾಲೂಕಿನ ಆದರ್ಶ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಜಯಂತಿಯನ್ನು ಜೈ ಭೀಮ್ ಯುವಕರ ಬಳಗದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಯಂತಿಯ ಅಂಗವಾಗಿ ಮಹಿಳೆಯರು ಕುಂಭಮೇಳಗಳನ್ನು ಹೊತ್ತು ಭಾಗವಹಿಸಿದ್ದು, ಯುವಕರು ಟಮಟೆ ಸದ್ದಿಗೆ ಹೆಜ್ಜೆ ಹಾಕುತ್ತಾ ಅದ್ದೂರಿ ಮೆರವಣಿಗೆ ನಡೆಸಿದರು. ಸಿಕೆಪುರದ ಕಲಾವಿದರಾದ ಹನುಮಂತರಾಯಪ್ಪರವರ ತಂಡವು ಹಾಡಿನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಹಿಳಾ ಪದವಿ ಕಾಲೇಜಿನ ಪ್ರೊಫೆಸರ್ ನಾಗೇಂದ್ರ ಪರವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬಾಲ್ಯದಿಂದಲೇ ಅನೇಕ ಅವಮಾನ ಮತ್ತು ಕಷ್ಟಗಳನ್ನು ಅನುಭವಿಸಿದ್ದರು. ಮುಂದಿನ ಪೀಳಿಗೆಯವರು ಇಂತಹ ಸಂಕಷ್ಟ ಅನುಭವಿಸಬಾರದು ಎಂಬ ಉದ್ದೇಶದಿಂದ ಸಂವಿಧಾನ ರಚಿಸಿದರು. ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ಸಂವಿಧಾನ ಇಲ್ಲದೇ ಇದ್ದರೆ ಅನೇಕ ಸಮುದಾಯಗಳ ಬದುಕು ಕಷ್ಟಕರವಾಗುತ್ತಿತ್ತು ಎಂದು ಹೇಳಿದರು. ನಂತರ ನಿವೃತ್ತ ಪ್ರಾಂಶುಪಾಲರಾದ ಬಸಲಿಂಗಪ್ಪ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನರಾಮ್ ರವರು ದೇಶದ 2 ಕಣ್ಣುಗಳಿದ್ದಂತೆ. ಶೋಷಿತ ಹಾಗೂ ಹಿಂದುಳಿದ ಜನರ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ನಾಯಕರು. ಸಂವಿಧಾನವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ದೇಶದ ಎಲ್ಲ ಜನರಿಗಾಗಿ ರಚಿಸಲಾಗಿದೆ. ಸಂವಿಧಾನದ ಆಶಯಗಳನ್ನು ಜಾರಿಗೆ ತಂದಾಗ ಮಾತ್ರ ದೇಶದಲ್ಲಿ ಸಮಾನತೆ ಮತ್ತು ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಮಾಜಿ ತಾಲೂಕು ದಂಡೋರ ಅಧ್ಯಕ್ಷ ರಾಮಕೃಷ್ಣಯ್ಯ ಮಾತನಾಡಿ, ಸಮಾಜದಲ್ಲಿ ಗೌರವ ಸಿಗಬೇಕಾದರೆ ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮ ಶಿಕ್ಷಣ ನೀಡಬೇಕು. ಆರ್ಥಿಕ ಸಂಕಷ್ಟ ಇದ್ದರೂ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಟ್ರಾಸಿಟಿ ಸಮಿತಿ ಸದಸ್ಯ ಡಿಜೆಎಸ್ ನಾರಾಯಣಪ್ಪ, ಜಿಲ್ಲಾ ಸಂಘಟನಾ ಸಂಚಾಲಕ ನರಸಿಂಹಪ್ಪ, ತಾಲೂಕು ಸಂಚಾಲಕ ಮುದ್ದೆ ಲೈಟಪ್ಪ, ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ನರಸಿಂಹಪ್ಪ, ಡಿಎಸ್ಎಸ್ ಮುಖಂಡರಾದ ಉಗ್ರಪ್ಪ ಸೇರಿದಂತೆ ಹಲವಾರು ಮುಖಂಡರು, ಮಹಿಳೆಯರು ಹಾಗೂ ಮಕ್ಕಳು ಭಾಗವಹಿಸಿದ್ದರು. ಮೆರವಣಿಗೆಯಲ್ಲಿ ಭಾಗವಹಿಸಿದವರ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿ ಜಯಂತಿಯನ್ನು ಯಶಸ್ವಿಗೊಳಿಸಿದರು. ವರದಿ ರಾಮಪ್ಪ ಸಿಕೆಪುರ, ಕಲ್ಪತರು ನ್ಯೂಸ್, ಪಾವಗಡ. ಯಾರು ಓದದೇ ಇರತಕ್ಕಂತ ವಿದ್ಯಾಭ್ಯಾಸವನ್ನ ಓದಿದ್ರು, ಅವರು 32 ಡಿಗ್ರಿಗಳನ್ನ ಓದಿದ್ರು, ಹೊರದೇಶದಲ್ಲಿ ಓದಿದ್ರು, ಎಲ್ಲಾ ದೇಶಗಳ ಸಂವಿಧಾನಗಳನ್ನ ಓದಿದ್ರು. ಭಾರತ ದೇಶಕ್ಕೆ ತನ್ನದೇ ಆದ ಸಂವಿಧಾನವನ್ನ ಬರೆದುಕೊಟ್ರು. ಸ್ವತಂತ್ರ ಬಂದ ಮೇಲೆ ಈ ದೇಶಕ್ಕೆ ಸಂವಿಧಾನ ಬರೀಬೇಕು ಅಂತೇಳಿ ಈ ದೇಶದ ಎಲ್ಲ ರಾಜಕೀಯ ವ್ಯಕ್ತಿಗಳು ಹೊರದೇಶಕ್ಕೆ ಹೋಗಿ ಎಲ್ಲ ವ್ಯಕ್ತಿಗಳನ್ನ ಬೇಡ್ತಾರೆ, ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬರ್ಕೊಡ್ರಿ, ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬರ್ಕೊಡ್ರಿ ಅಂತ. ಆದ್ರೆ ನಮ್ಮ ಗಾಂಧೀಜಿಯವರು ಹೊರದೇಶಕ್ಕೆ ಯಾಕಪ್ಪ ಹೋಗ್ತೀರಾ, ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ವಿದ್ಯಾವಂತ ವ್ಯಕ್ತಿ, ಬುದ್ಧಿವಂತ ವ್ಯಕ್ತಿ, ಯಾರು ಓದದೇ ಇರೋ ಪದವಿಗಳನ್ನ ಓದ್ಕೊಂಡಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳ್ರಯ್ಯ, ಅವರು ಸಂವಿಧಾನ ಬರ್ಕೊಡ್ತಾರೆ ಅಂತ ಅಂದಾಗ ಅಂಬೇಡ್ಕರ್ ಅವರ ಹತ್ರ ಹೋಗ್ತಾರೆ. ಲಾಲಾ ಲಜಪತ್ ರಾಯ್, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಎಲ್ಲ ಮಹನೀಯರು, ಆಗಿನ ಕಾಲದ ರಾಜಕೀಯ ವ್ಯಕ್ತಿಗಳು ಸ್ವತಂತ್ರ ಸಿಕ್ಕಿದ ಮೇಲೆ ಮತ್ತೆ ಶೋಷಿತ ಸಮುದಾಯದ ಮನೆ ಬಾಗಿಲಿಗೆ ಹೋಗ್ತಾರೆ, ನಮಗೆ ಸಂವಿಧಾನ ಬರ್ಕೊಡ್ರಿ ಅಂತ ಕೇಳ್ತಾರೆ. ಆ ಸಂವಿಧಾನವನ್ನ ಬರ್ಕೊಟ್ಟಿದ್ದೆ ನಮ್ಮ ಅಂಬೇಡ್ಕರ್ ಅವರು. ಇವತ್ತು ನಾವೆಲ್ಲರೂ ಆ ಸಂವಿಧಾನದ ಪಾಲನೆಗಾಗಿ ಕಾಯ್ತಾ ಇದ್ದೀವಿ. ಆ ಸಂವಿಧಾನದ ಉದ್ದೇಶಗಳು ಸರಿಯಾಗಿ ಈಡೇರಿದ್ದೆ ಆದ್ರೆ ಈ ದೇಶಕ್ಕೆ ಬಡತನ ಇಲ್ಲ ಅಂತ ಅವತ್ತೇ ಹೇಳಿದ್ರು. ಯಾರು ಸಂವಿಧಾನವನ್ನ ಸರಿಯಾಗಿ ನಡೆಸ್ಕೊಳ್ತಾರೆ, ಸಂವಿಧಾನವನ್ನು ಯಾರು ಸರಿಯಾಗಿ ಆಚರಣೆ ಮಾಡ್ತಾರೆ, ಅವರಿಗೆ ಬಡತನ ಇರೋದಿಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ಅವತ್ತೇ ಸಂಸತ್ನಲ್ಲಿ ಭಾಷಣ ಮಾಡ್ತಾರೆ. ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನವನ್ನ ಅರ್ಪಣೆ ಮಾಡಬೇಕಾದ್ರೆ ಆ ಮಾತನ್ನ ಹೇಳ್ತಾರೆ. ಅವರ 135ನೇ ದಿನಾಚರಣೆ ಅಂಗವಾಗಿ ಮತ್ತು ಬಾಬು ಜಗಜೀವನರಾಮ್ 119ನೇ ಜಯಂತಿ ಸಂದರ್ಭವಾಗಿ ಈ ಸುಂದರ ಸರಳ ಸಮಾರಂಭವನ್ನು ವಿಜೃಂಭಣೆಯಿಂದ ಆರಂಭಿಸಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಾದಂಥ ಆದರ್ಶ ನಗರದ ಹಿರಿಯರು, ಸಮುದಾಯದ ನಾವು ಇಷ್ಟು ನೀಟಾಗಿ ನಿಂತ್ಕೊಂಡು ನಾವು ಅಂಬೇಡ್ಕರ್ ಜಿ ಅವರು ಬರೆದಿರುವಂಥ ಕಾನೂನು ಇಷ್ಟು ರೋಷಾವೇಶವಾಗಿ ಇವತ್ತು ನಾವು ಈ ಜಯಂತಿ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ವಿಜೃಂಭಣೆಯ ನಾವು ಸಮಾರಂಭ ಮಾಡ್ತಾ ಇದ್ದೀವಿ ಅಂದರೆ ಆಗಿನ ಕಾಲದಲ್ಲಿ
ಯಾರೋ ಬಂದು ಹೊಡೆದಾಕೋರು, ಯಾರೋ ಬಂದು ನಮ್ಮನ್ನು ದಲಿತರು ಈ ಮಟ್ಟದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಬಂದು ಗಲಾಟೆ ಇಟ್ಕೊಂಡು ಹೊಡೆದಾಕುವಂತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪಾವಗಡ ಘಟಕ ಇದರ ವತಿಯಿಂದ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಮತ್ತು ಮತ್ತೊಬ್ಬ ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಸಾಕಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮದಿನದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ ಉಪಸ್ಥಿತರಿರ್ತಕ್ಕಂಥ ನಿವೃತ್ತ DDPಗಳಾಗಿ ನಿವೃತ್ತ ಪ್ರಾಂಶುಪಾಲರಾಗಿ ದಲಿತ ಚಿಂತಕರಾಗಿ ಗಾಂಧಿವಾದಿಗಳಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇರ್ತಕ್ಕಂಥ ಶ್ರೀಯುತ ಬಸಲಿಂಗಪ್ಪ ಸರ್ ಅವರೇ, ಹಿರಿಯರು ಆಗಿರ್ತಕ್ಕಂಥ ಮುಖಂಡರು ಆಗಿರ್ತಕ್ಕಂಥ ಉಗ್ರಪ್ಪರವರೇ ಹಾಗೂ ಈ ಯಾಕೆ ಮಾಡ್ತಿದ್ದೀವಿ ವರ್ಷ ಯಾಕೆ ಮಾಡಬೇಕು ಅನ್ನೋದಕ್ಕೆ ಅಂಬೇಡ್ಕರ್ ಯಾರು, ಯಾಕೆ ಅವ್ರು ಅಂಬೇಡ್ಕರ್ ಅಂತ ಕರೀತಾ ಇದ್ದಾರೆ, ಅವ್ರು ಏನು ನಮ್ಗೆ ಮಾಡಿದ್ದಾರೆ ಅನ್ನೋದನ್ನ ತಿಳಿಪಡಿಸೋದಕ್ಕೆ ದೇಶದ ಎಲ್ಲೆಡೆ ಕಡೆನ ಅಂಬೇಡ್ಕರ್ ಜಯಂತಿ ಮಾಡ್ತಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಸಹಾಯ ಏನು, ದಲಿತ ವರ್ಗಗಳಿಗೆ ಏನು ಸಹಾಯ ಮಾಡಿದ್ದಾರೆ, ಯಾಕೆ ನಾವು ಮಾಡಬೇಕು ಅಂತ ನಾವು ದಲಿತ ವರ್ಗದವರು ಅಂಬೇಡ್ಕರ್ ಜಯಂತಿ ಮಾಡ್ತಾರೆ. ಅದೇ ರಾಜಕೀಯ ವ್ಯಕ್ತಿಗಳು ಯಾಕೆ ನಾವು ಅಂಬೇಡ್ಕರ್ನ ನಾವು ಪೂಜೆ ಮಾಡಬೇಕು, ಅವ್ರಿಗೊಂದು ಗೌರವ ಕೊಡಬೇಕು ಅನ್ನೋದನ್ನ ಭಾರತ ದೇಶದಲ್ಲಿ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದ ಸಂವಿಧಾನ. ಭಾರತದಲ್ಲಿ ಸಿಕ್ಕಂಥ ಸಂವಿಧಾನ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಯಾಕಂದ್ರೆ ಪಕ್ಷೆ ಅಷ್ಟು ಶಿಸ್ತಾಗಿ ನಿಟ್ಟಾಗಿ ಕಾರ್ಯಕ್ರಮಗಳನ್ನು ಅಳವಡಿಸಿದ್ದಾರೆ. ಅದರಲ್ಲಿ ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗನ ಅಳವಡಿಸಿದ್ದಾರೆ. ಅಷ್ಟು ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಹೊರದೇಶಗಳವರು ಇವರ ಒಂದು ಪ್ರತಿಭೆ ಇಟ್ಟಿದ್ದಾರೆ. ಕಾರಣ ಏನಪ್ಪ ಅಂದ್ರೆ ಇವರಲ್ಲಿರ್ತಕ್ಕಂಥ ಅಪ್ರತಿಮ